ಕರ್ನಾಟಕ ರಂಜಿ ಟ್ರೋಫಿ ನಾಕೌಟ್ ಕ್ವಾಲಿಫೈ ಆಗ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ವಿಡಿಯೋ. ಕರ್ನಾಟಕ ಎಲೈಟ್ ಗ್ರೂಪ್ ಸಿಲಿರೋದು. ಈ ಗ್ರೂಪಲ್ಲಿ ಸದ್ಯಕ್ಕೆ ಟಾಪಲ್ಲಿ ಇರೋದು ಯಾರು ಅಂತ ಹೇಳಿದ್ರೆ ಅದು ಹರಿಯಾಣ. ಅವರು 26 ಪಾಯಿಂಟ್ ತೊಗೊಂಡಿದ್ದಾರೆ. 2ನೇ ಸ್ಥಾನದಲ್ಲಿದ್ದಾರೆ ಕೇರಳ, 21 ಪಾಯಿಂಟ್ ತೊಗೊಂಡಿರೋದು. 3ನೇ ಸ್ಥಾನದಲ್ಲಿರೋದು ಕರ್ನಾಟಕ, 19 ಪಾಯಿಂಟ್ ತೊಗೊಂಡು. ಕರ್ನಾಟಕ ನಾಳೆಯಿಂದ ಲಾಸ್ಟ್ ಪಂದ್ಯ ಆಡ್ತಾ ಇರೋದು ಹರಿಯಾಣ ಮೇಲೆ. ಸೊ ನಾವು ವಿತ್ ಬೋನಸ್ ಪಾಯಿಂಟ್ ಗೆಲ್ಲಬೇಕು. ಅಂದರೆ ಔಟ್ರೈಟ್ ವಿಕ್ಟ್ರಿಗೆ 6, ಬೋನಸ್ಸು 1 ಪಾಯಿಂಟ್ ಅಂತ ತೊಗೊಂಡ್ರೆ 7 ಪಾಯಿಂಟ್ಸ್. ಸೊ 19 + 7 ಅಂದರೆ 26 ಆಗುತ್ತೆ. ನಾವು 26, ಅವರು 26 ಆಗ್ತೀವಿ. ಬಟ್ ನಮ್ಮ ರನ್ ಕೋಶಿಯಂಟ್ ಬೆಟರ್ ಇರೋದ್ರಿಂದ, ಆಮೇಲೆ ಆ ಪಂದ್ಯನೂ ಗೆಲ್ತೀವಿ ಅನ್ನೋದ್ರಿಂದ ನಾವು ಕ್ವಾಲಿಫೈ ಆಗ್ಬಿಡ್ತೀವಿ. ಕೇರಳ ಏನಾಗಬೇಕು ಜಾನಿ ಸರ್ ಅಂತ ಹೇಳಿದ್ರೆ, ನೋಡಿ ಕೇರಳ ಅವರು ಲಾಸ್ಟ್ ಗೇಮು ಬಿಹಾರ್ ವಿರುದ್ಧ ಆಡ್ತಾ ಇದ್ದಾರೆ. ಭಾಳ ವೀಕ್ ಟೀಮ್ ಅದು ನಡೀತಾ ಇರೋದಲ್ಲಿ ಕೇರಳ ಅಲ್ಲಿ. ಹಾಗಾಗಿ ಸ್ಟ್ರಾಂಗ್ ಫೇವ್ರೇಟ್ಸ್ ಕೇರಳ ಆಗ್ತಾರೆ. ಅವರು ಔಟ್ರೈಟ್ ಗೆಲ್ತಾರೆ ಅಂತಾನೆ ಇಟ್ಕೊಳ್ಳೋಣ. 21 + 6 ಆಯಿತು ಅವ್ರಿಗೆ. ಅಂದರೆ ಅವರು 27 ಪಾಯಿಂಟ್ಸ್ ಆಗ್ಬಿಟ್ಟು ನಂಬರ್ 1 ಟೀಮ್ ಆಗಿಬಿಡ್ತಾರೆ. ಸೊ ಬೆಸ್ಟ್ ಸಿನಾರಿಯೋ ಏನಪ್ಪ ಅಂದರೆ ನಮ್ಮ ಪಾಡಿಗೆ ನಾವು ಔಟ್ರೈಟು ವಿತ್ ಬೋನಸ್ ಗೆಲ್ಲಬೇಕು ನಾಳೆ ಹರಿಯಾಣ ವಿರುದ್ಧ. ಆಮೇಲೆ ಇಡೀ ಸೀಸನಲ್ಲೇ ಬೆಸ್ಟ್ ಟೀಮ್ ಮಾಡ್ತಾ ಇರೋದು ಕರ್ನಾಟಕ ನಾಳೆ. ಯಾಕಂದರೆ KL ರಾಹುಲ್ ಇಸ್ ಬ್ಯಾಕ್, ವಿದ್ವತ್ ಕಾವೇರಪ್ಪ ಇಸ್ ಬ್ಯಾಕ್, ಪ್ರಸಿದ್ಧ ಕೃಷ್ಣ ಇಸ್ ಬ್ಯಾಕ್. ಹಾಗಾಗಿ ಬೆಸ್ಟ್ 11ನ ಬೆಸ್ಟ್ ಮ್ಯಾಚಲ್ಲಿ ಫೀಲ್ಡ್ ಮಾಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಂತಿ ನಿಮ್ಮ ಜಾನ್.